ಭಾರತದಲ್ಲಿ ಚುನಾವಣೆ ಪೂರ್ವ ಮತ್ತು ಚುನಾವಣೋತ್ತರ ಅನ್ನುವಂಥ ಎರಡು RSSಗಳಿವೆಯಾ? RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಇತ್ತೀಚಿನ ಹೇಳಿಕೆಗಳ ನಿಜಾರ್ಥ ಏನು? ಮಂದಿರ ಮಸೀದಿ ಹೆಸರಲ್ಲಿ ಇಷ್ಟೆಲ್ಲಾ ವಿವಾದ ಹಿಂಸಾಚಾರ ನಡೆದ ಮೇಲೆ ಭಾಗವತ್ ಈಗ ಸಾಮರಸ್ಯದ ಸಂದೇಶವನ್ನ ಯಾಕೆ ನೀಡ್ತಾ ಇದ್ದಾರೆ? ಭಾಗವತ್ ಬಾಯಿಂದ ಇಂಥ ಮಾತುಗಳು ಬರೋದೇ ತಮಾಷೆ ಆಗಿದೆ ಅಲ್ವಾ? ಮಹಾರಾಷ್ಟ್ರ ಚುನಾವಣೆಗೆ ಸ್ವಲ್ಪ ಮೊದಲು ಭಾಗವತ್ 3 ಮಕ್ಕಳನ್ನ ಹೊಂದೋದ್ರ ಬಗ್ಗೆ ಮಾತಾಡಿದ್ರು. ಈಗ ಈ ದಿಢೀರ್ ಬದಲಾವಣೆ ಯಾಕೆ? ಮಹಾರಾಷ್ಟ್ರ ಚುನಾವಣೆಗೆ ಸ್ವಲ್ಪ ಮೊದಲು ಅವರು ಜಾತಿಗಳ ನಡುವೆ ಏಕತೆ ಕರೆಯನ್ನ ನೀಡಿದ್ರು. ಈಗ ಬೇರೆನೇ ಮಾತಾಡ್ತಾ ಇದ್ದಾರೆ ಯಾಕೆ? ಚುನಾವಣೆಗಳು ಮುಗಿದ ನಂತರ ಮಾತ್ರ ಭಾಗವತ್ ಇಂಥ ತಟಸ್ಥ ಹೇಳಿಕೆಗಳನ್ನ ಯಾಕೆ ನೀಡ್ತಾರೆ? ಮೋದಿ, ಆದಿತ್ಯನಾಥ್ ಸೇರಿದಂತೆ ಬಿಜೆಪಿ ನಾಯಕರು ಕೇವಲ 1 ತಿಂಗಳ ಹಿಂದೆ ದ್ವೇಷ ಕಾರ್ತಾ ಇದ್ದಾಗ ಯಾಕೆ ಭಾಗವತ್ ಮೌನವಾಗಿದ್ರು? ಭಾಗವತ್ ಹೇಳಿಕೆಗಳು ಮತ್ತು ಅವ್ರ ಸಂಘ ಸಂಬಂಧಿತ ಸಂಸ್ಥೆಗಳ ಕಾರ್ಯಗಳ ನಡುವೆ ಯಾವುದೇ ಸಂಬಂಧನೇ ಇಲ್ಲದಿರೋದು ಯಾಕೆ? ತೀವ್ರವಾದಿಯಲ್ಲ, ತಟಸ್ಥ ಸಂಘಟನೆಯ ಇಮೇಜ್ ಅನ್ನ RSS ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ? ಮೋಹನ್ ಭಾಗವತ್ ಹೇಳಿಕೆ ಕೊಟ್ಟಾಗ್ಲೆಲ್ಲ ಅದು ದೊಡ್ಡ ಸುದ್ದಿ ಆಗತ್ತೆ. ಆದ್ರೆ ಅವ್ರ ಹೇಳಿಕೆಗೂ ಅವ್ರ ಧೋರಣೆಗೂ ಎಷ್ಟು ಅಜಗಜಾಂತರ ಇದೆ. ಅವ್ರು ಹೇಳೋದನ್ನೇ ಯಾವತ್ತಾದ್ರೂ ಪಾಲಿಸಿದಾರ? ಈ ಪ್ರಶ್ನೆಗಳ ಬಗ್ಗೆನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈಗ ಸೌಹಾರ್ದದ ಮಾತನಾಡ್ತಾ ಇರುವಂತಹ ಭಾಗವತ್ ಹಾಗೆ ಅವ್ರ ಸಂಘ ನಿಜವಾಗಿಯೂ ಅದನ್ನ ಬಯಸುತ್ತಾ ಅನ್ನೋದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಕೆಳಗಡೆ ಅದನ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತೊಮ್ಮೆ ತಟಸ್ಥ ಹೇಳಿಕೆಯನ್ನ, ಸೆಕ್ಯುಲರ್ ಹೇಳಿಕೆಯನ್ನ ನೀಡೋದ್ರೊಂದಿಗೆ ಈಗ ಸುದ್ದಿಯಲ್ಲಿದ್ದಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ, RSS ಮಾಡ್ತಾ ಇರೋದೇ ಒಂದಾಗಿರುವಾಗ ಅದ್ರ ಮುಖ್ಯಸ್ಥ ಕೊಡ್ತಾ ಇರುವಂತಹ ಹೇಳಿಕೆಗಳು ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋಂತ ಇರೋದು ಯಾಕೆ? ಅವ್ರು ಹೊಸದಾಗಿ ಹೇಳಿರೋದು ಏನು ಅನ್ನೋದನ್ನ ಮೊದಲು ನಾವಿಲ್ಲಿ ಗಮನಿಸೋಣ. ಮಂದಿರ ಮಸೀದಿ ವಿವಾದಗಳು ಮತ್ತೆ ತಲೆದೂರ್ತಾ ಇರೋದ್ರ ಬಗ್ಗೆ ಮೋಹನ್ ಭಾಗವತ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ನಂತರ ಕೆಲವರು ಇಂಥ ವಿಷಯಗಳನ್ನ ಎತ್ತೋ ಮೂಲಕ ಹಿಂದೂಗಳ ನಾಯಕರಾಗಬಹುದು ಅಂತ ಭಾವಿಸ್ತಾರೆ. ಇದು ಸ್ವೀಕಾರಾರ್ಹ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಹಳ ಸಮಯದಿಂದ ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ. ಈ ಸಾಮರಸ್ಯವನ್ನ ಜಗತ್ತಿಗೂ ಕೂಡ ತಿಳಿಸೋದಕ್ಕೆ ನಾವು ಬಯಸಿದ್ರೆ ಅದ್ರ ಮಾದರಿಯನ್ನ ರಚಿಸಬೇಕಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಈಗ ದೇಶ ಸಂವಿಧಾನದ ಪ್ರಕಾರ ನಡೆಯುತ್ತೆ. ಈ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ಅವ್ರು ಸರ್ಕಾರವನ್ನ ನಡೆಸ್ತಾರೆ. ಪ್ರಾಬಲ್ಯದ ದಿನಗಳು ಮುಗಿದಿದೆ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮನ್ನ ತಾವು ಭಾರತೀಯರು ಅಂತ ಗುರುತಿಸಿಕೊಂಡ್ರೆ ಪ್ರಾಬಲ್ಯದ ಮಾತನಾಡುವಂತ ಪ್ರಮೇಯನೇ ಬರೋದಿಲ್ಲ. ಯಾಕೆ ಪ್ರಾಬಲ್ಯದ ಭಾಷೆ ಬಳಕೆ ಆಗ್ತಾ ಇದೆ ಅಂತ ಭಾಗವತ್ ಪ್ರಶ್ನೆ ಮಾಡಿದ್ದಾರೆ. ಯಾರು ಅಲ್ಪಸಂಖ್ಯಾತರು ಮತ್ತೆ ಯಾರು ಬಹುಸಂಖ್ಯಾತರು, ಇಲ್ಲಿ ಎಲ್ಲರೂ ಸಮಾನರು. ಈ ರಾಷ್ಟ್ರದ ಸಂಪ್ರದಾಯ ಅಂತಂದ್ರೆ ಎಲ್ಲರೂ ತಮ್ಮದೇ ಆದ ಪೂಜಾ ವಿಧಾನಗಳನ್ನ ಅನುಸರಿಸಬಹುದು. ಸಾಮರಸ್ಯದಿಂದ ಬದುಕೋದು ಮತ್ತೆ ನಿಯಮಗಳು ಮತ್ತೆ ಕಾನೂನುಗಳನ್ನ ಪಾಲಿಸೋದು ಮಾತ್ರನೇ ಬೇಕಿರೋದು ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅವರು ರಾಮ ಮಂದಿರ ದೇಶದಲ್ಲಿ ಹಲವಾರು ನಾಯಕರು ಹುಟ್ಕೊಳ್ಳೋದಿಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಕೂಡ ಒಪ್ಕೊಂಡಂಗಾಗಿದೆ. ಮತ್ತೆ ಈಗಲೂ ಅದೇ ಫಾರ್ಮುಲಾವನ್ನ ನಾಯಕರು ಬಳಸಬೇಡಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ರಾಮ ಮಂದಿರ ಎಲ್ಲಾ ಹಿಂದೂಗಳ ನಂಬಿಕೆ ವಿಷಯವಾಗಿರೋದ್ರಿಂದ ಅದನ್ನ ನಿರ್ಮಿಸಲಾಗಿದೆ ಅಂತ ಭಾಗವತ್ ಹೇಳಿದ್ದಾರೆ. ದಿನವೂ ಕೂಡ ಹೊಸ ವಿವಾದ ಹುಟ್ಕೊಳ್ತಾ ಇದೆ. ಇದನ್ನ ಒಪ್ಪೋದಿಕ್ ಸಾಧ್ಯ ಇಲ್ಲ. ನಾವು ಒಟ್ಟಿಗೆ ಬದುಕಬಹುದು ಅಂತ ಹೇಳಿದ್ದಾರೆ. ಹಿಂದೂ ಮುಸ್ಲಿಮರ ನಡುವೆ ಬ್ರಿಟಿಷರ್ ಹಚ್ಚಿದಂತಹ ಕಿಡಿಯಿಂದಾಗಿ ಪ್ರತ್ಯೇಕತಾವಾದ ಬಂತು. ಹಾಗೇನೆ ಪಾಕಿಸ್ತಾನ ಹುಟ್ಕೊಳ್ಳುವಂತಾಯ್ತು ಅಂತ ಅವ್ರು ಹೇಳಿದ್ದಾರೆ. ಇದೇ ಮೋಹನ್ ಭಾಗವತ್ ಡಿಸೆಂಬರ್ ಆರಂಭದಲ್ಲಿ ಜನಸಂಖ್ಯೆ ಕುಸಿತದ ಬಿಕ್ಕಟ್ಟನ್ನ ನಿವಾರಿಸೋದಕ್ಕೆ ಪ್ರತಿ ಕುಟುಂಬ ಕನಿಷ್ಠ 3 ಮಕ್ಕಳನ್ನ ಪಡಿಬೇಕು ಅಂತ ಹೇಳಿದ್ರು. ಮುಸ್ಲಿಮರ ವಿರುದ್ಧ ಹಿಂದೂ ಜನಸಂಖ್ಯೆ ಹೆಚ್ಚಾಗಬೇಕಾಗಿದೆ ಅಂತ ಹೇಳಿದವರು ಈಗ ಇದೇನ್ ಹೇಳ್ತಾ ಇದ್ದಾರೆ? ಯಾರು ಅಲ್ಪಸಂಖ್ಯಾತರು ಮತ್ತೆ ಯಾರು ಬಹುಸಂಖ್ಯಾತರು, ಇಲ್ಲಿ ಎಲ್ಲರೂ ಸಮಾನರು ಅಂತ ಈಗ ಹೇಳ್ತಾ ಇರೋರು ಅವರೇ ಆಗಿದ್ದಾರೆ. ಅವತ್ತು ಹಿಂದೂ ಜನಸಂಖ್ಯೆ ಹೆಚ್ಚಿಸಬೇಕಾಗಿದೆ ಅಂತ ಹೇಳಿದ್ಯಾಕೆ? ಯಾಕೆ ಭಾಗವತ್ ಇಂಥ ವಿರೋಧಾಭಾಸದ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ? ಬರೀ 19 ದಿನಗಳಲ್ಲಿ ಭಾಗವತ್ ನಿಲುವಿನಲ್ಲೇ ಬದಲಾವಣೆ ಆಗ್ಬಿಡ್ತಾ? ತನ್ನ ರಕ್ಷಣೆಗಾಗಿ ಹಿಂದೂ ಸಮಾಜ ಒಟ್ಟಾಗಬೇಕಾಗಿದೆ ಅಂತ ಹೇಳಿದಂಥ ಭಾಗವತ್ ಈಗ ಯಾಕೆ ಬಹಳ ಸಮಯದಿಂದ ಸಾಮರಸ್ಯದಿಂದ ಬದುಕ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಅವ್ರ ಮಾತುಗಳು ಬದಲಾಗ್ತಾ ಇರತ್ವೆ? ಚುನಾವಣೆ ಮೊದಲು ಅವ್ರು ಕೊಡುವಂತ ಹೇಳಿಕೆಗಳೇ ಒಂದು ಬಗೆ ಇರುತ್ತವೆ, ಚುನಾವಣೆಯ ನಂತರ ಕೊಡುವಂತ ಹೇಳಿಕೆಗಳೇ ಮತ್ತೊಂದು ಬಗೆಯಾಗಿರೋದು ಯಾಕೆ? ಇಲ್ಲಿ 2 ಕಾರಣಗಳು ಕಾಣಿಸುತ್ತವೆ. ಮೊದಲನೇದು ಬ್ರ್ಯಾಂಡ್ ಇಮೇಜ್. ತಾನು ತೀವ್ರವಾದಿ ಸಂಘಟನೆ ಅಂತ ಕಾಣಿಸ್ಕೊಳ್ಳೋದನ್ನ RSS ಬಯಸ್ತಾ ಇಲ್ಲ. ತಾನು ಬಲಪಂಥೀಯ ಕಟ್ಟ ಹಿಂದೂ ಸಂಘಟನೆ ಅಂತ ಬಿಂಬಿಸ್ಕೊಳ್ಳೋದು ಅದಕ್ಕೆ ಬೇಡವಾಗಿದೆ. ಹಾಗಾಗಿ ಅವರು ಆಗೀಗ ಇಂಥ ಹೇಳಿಕೆಗಳ ಮೂಲಕ ಬರ್ತಾರೆ. ಪ್ರೇಮ, ಸಾಮರಸ್ಯ ಅಂತೆಲ್ಲ ಮಾತಾಡ್ತಾರೆ. ಕೇಳಿಸ್ಕೊಳ್ಳುವವರಿಗೆ ಭಾಗವತ್ ಎಷ್ಟು ಬದಲಾಗಿದ್ದಾರಲ್ವಾ, ಎಷ್ಟು ಸೆಕ್ಯುಲರ್ ಆಗಿದ್ದಾರಲ್ವಾ ಅನಿಸೋ ಹಾಗೆ ಕೋಮಲವಾಗಿ ರಮಣೀಯವಾಗಿ ಮಾತಾಡ್ತಾರೆ. ಇನ್ನು 2ನೇ ಕಾರಣ ಅಂತ ಅಂದ್ರೆ ರಾಜಕೀಯ. ಇಂಥ ಹೇಳಿಕೆಗಳ ಮೂಲಕ ಚುನಾವಣಾ ನೆರೆಟಿವ್ಗಳನ್ನ ರೂಪಿಸೋದು ಅವ್ರ ಉದ್ದೇಶ ಆಗಿರುತ್ತೆ. ಮೋದಿ, ಆದಿತ್ಯನಾಥ್ ಅವರೆಲ್ಲ ಒಂದು ಕಡೆಗೆ ಬಾಟೆಂಗೆ ತೋ ಕಟೆಂಗೆ, ಏಕ್ ಹೇ ತೋ ಸೇಫ್ ಅಂತೆಲ್ಲ ಚುನಾವಣೆ ಹೊತ್ತಿನಲ್ಲಿ ಮಾತಾಡ್ತಾ ಇದ್ದಾಗ, ದ್ವೇಷದ ನಂಜು ಕಾರ್ತಾ ಇದ್ದಾಗ ಎಲ್ಲಿದ್ರು ಭಾಗವತ್? ನಾವೆಲ್ಲರೂ ಒಂದು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನೋದೆಲ್ಲ ಇಲ್ಲ ಅಂತ ಆಗ್ಯಾಕೆ ಹೇಳಿಲ್ಲ ಅವರು?
ಇಲ್ಲಿ ವಿಷಯ ಏನು ಅಂತ ಅಂದ್ರೆ, ಚುನಾವಣೆ ಬಂದಾಗ ಬೇರೆಯದೇ ವಿಚಾರ, ಬೇರೆಯದೇ ಧೋರಣೆ, ಬೇರೆಯದೇ ನೆರೆಟಿವ್. ಒಮ್ಮೆ ಚುನಾವಣೆ ಮುಗೀತು ಅಂತ ಅಂದ್ರೆ ಆಗ ಬೇರೆಯದೇ ನಿಲುವು, ಬೇರೆಯದೇ ನೆರೆಟಿವ್. ಚುನಾವಣೆ ಹೊತ್ತಿನಲ್ಲಿ ಮತಗಳನ್ನ ಗಳಿಸೋದಿಕ್ಕೆ, ಗೆಲ್ಲೋದಿಕ್ಕೆ ಅನುಕೂಲವಾಗುವಂತ ಹೇಳಿಕೆಗಳು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ವಿರೋಧಿ ಹೇಳಿಕೆಗಳು. ಚುನಾವಣೆಯ ನಂತರ ಸಂಘದ ಇಮೇಜ್ ಅನ್ನ ತಟಸ್ಥ ಅಂತ ಬಿಂಬಿಸುವಂತ ಹೇಳಿಕೆಗಳು. ಆಗ ಅವ್ರ ಪಾಲಿಗೆ ಎಲ್ಲರೂ ಸಮಾನರು. ಇದಲ್ಲದೆ 2 ಪ್ರಶ್ನೆಗಳು ಇನ್ನೂ ಇವೆ. ನಾಯಕರಾಗ್ಲಿಕ್ಕಾಗಿ ಈ ರೀತಿ ವಿವಾದಗಳನ್ನ ಎಬ್ಬಿಸಬೇಡಿ ಅಂತ ಭಾಗವತ್ ಹೇಳ್ತಾರೆ. ಹಾಗಿದ್ರೆ ನಾಯಕರಾಗೋದಿಕ್ಕೆ ಶ್ರಮಿಸ್ತಾ ಇರೋರು ಯಾರು? ಹಲವು ವರ್ಷಗಳಿಂದ ಹಿಂದುತ್ವ ರಾಜಕಾರಣದ ಎಲ್ಲಾ ಕಂಟ್ರೋಲ್ RSS ಮತ್ತೆ ಬಿಜೆಪಿ ಕೈಲಿದೆ. ಪ್ರಾದೇಶಿಕವಾಗಿ 1-2 ಪಕ್ಷಗಳು ಬಿಟ್ರೆ ಹಿಂದುತ್ವ ರಾಜಕಾರಣದಲ್ಲಿ ಬಿಜೆಪಿಗೆ ಯಾವುದೇ ಪ್ರತಿಸ್ಪರ್ಧಿನೇ ಇಲ್ಲ. ಹೀಗಿರುವಾಗ ಈ ರೀತಿ ಮಂದಿರ ಮಸೀದಿಯ ಒಂದು ವಿವಾದವನ್ನ ಸೃಷ್ಟಿ ಮಾಡಿ ಯಾರಾದ್ರೂ ಒಬ್ಬ ನಾಯಕನಾಗಬಹುದು ಅನ್ನುವಂಥ ಭಯ RSSಗೆ ಇದೆಯಾ? ಇದರಿಂದಾಗಿ RSSನ ಹಿಂದುತ್ವ ರಾಜಕೀಯಕ್ಕೆ ಅಡ್ಡಿ ಆಗಬಹುದು ಅನ್ನುವಂಥ ಭಯ ಭಾಗವತ್ಗಿದೆಯಾ? ಇದು 1ನೇ ಪ್ರಶ್ನೆ. ಆದ್ರೆ 2ನೇ ಪ್ರಶ್ನೆ ಇದಕ್ಕಿಂತನೂ ಮುಖ್ಯವಾದದ್ದು. ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ವಿಧಾನಸಭೆ ಚುನಾವಣೆ ನಡಿಬೇಕಾಗಿದೆ. ಹೀಗಿರುವಾಗ ಆದಿತ್ಯನಾಥ್ ಮತ್ತೆ ಮಂದಿರ ಮಸೀದಿ ಅಂತ ಪದೇ ಪದೇ ಮಾತಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯ ಸೋಲಿನ ಬಳಿಕ ಬಾಟೆಂಗೆ ತೋ ಕಟೆಂಗೆ ಹೇಳಿಕೆಯನ್ನ ಆದಿತ್ಯನಾಥ್ ನೀಡಿದ್ರು. ಇದರ ಲಾಭ ವಿಧಾನಸಭಾ ಚುನಾವಣೆಯಲ್ಲಿ ಕಾಣಸಿಕ್ಕಿದೆ. ಹೀಗಿರುವಾಗ ಬಟೆಂಗೆ ತೋ ಕಟೆಂಗೆಯನ್ನ ಕೈ ಬಿಟ್ಟು ಮೋದಿ ಹಾಗೆ ವಿಕಾಸ ಪುರುಷನ ಇಮೇಜ್ ಅನ್ನ ಪಡೆಯೋದಿಕ್ಕೆ ಶ್ರಮಿಸಿ ಅಂತ ಭಾಗವತ್ ಆದಿತ್ಯನಾಥ್ ಹೇಳ್ತಾ ಇದ್ದಾರಾ? ಅದೇನೇ ಇದ್ರೂ ಕೂಡ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ಮೋಹನ್ ಭಾಗವತ್ ಏನನ್ನ ಹೇಳ್ತಾರೋ ಅದನ್ನ ಸಂಘ ಪಾಲಿಸುತ್ತಾ? ಆ ಲಕ್ಷಣ ಆದ್ರೂ ಅದಕ್ಕಿದೆಯಾ? ಸಂಘದ ನಾಯಕರು, ಅದರ ಸ್ಥಳೀಯ ಮುಖಂಡರು, ಬೀದಿಲಿರುವಂತಹ ಕಾರ್ಯಕರ್ತರು, ಬಿಜೆಪಿಯಲ್ಲಿರುವಂತಹ ಅದರ ನಾಯಕರು ಹೇಳ್ತಾ ಇರೋದಕ್ಕೂ ಅವ್ರು ಮಾಡ್ತಾ ಇರೋದಕ್ಕೂ ಭಾಗವತ್ ಈಗ ಹೇಳ್ತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಒಂದಾದ ಮೇಲೊಂದು ಘರ್ಷಣೆ, ವಿವಾದಕ್ಕೆ, ಹಿಂಸಾಚಾರಕ್ಕೆ, ಉದ್ವಿಗ್ನತೆಗೆ ಕುಮ್ಮಕ್ಕು ಕೊಡೋದು, ಎಲ್ಲ ಮುಗಿದ ಮೇಲೆ ನಾವೆಲ್ಲರೂ ಒಂದು, ಎಲ್ಲರೂ ಸಮಾನರು ಅಂತ ಹೇಳೋದು, ಇದು ಎಂಥ ಕಪಟ ನಾಟಕ ಇರೋದು. ಇದಕ್ಕಿಂತಲೂ ಗಂಭೀರವಾಗಿ ಕೇಳಬೇಕಾಗಿರೋದು, ಕಡೆ ಪಕ್ಷ ಮೋಹನ್ ಭಾಗವತ್ ಆದ್ರೂ ತಮ್ಮ ಹೇಳಿಕೆಗಳಿಗೆ ತಾವು ಬದ್ಧರಾಗಿರ್ತಾರ? 15 ದಿನಗಳಿಗೊಮ್ಮೆ ಹೇಳಿಕೆನ ಬದಲಿಸುವಂತ ಅವರಿಗೆ ಮೊನ್ನೆ ಅಷ್ಟೇ ಏನ್ ಹೇಳಿದ್ದೆ ಮತ್ತೆ ಈಗೇನ್ ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಿರೋದಿಲ್ವಾ? ಅಷ್ಟು ಅಮಾಯಕರ ಸಂಘ ಪರಿವಾರದ ನಾಯಕ ಮೋಹನ್ ಭಾಗವತ್ರು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.